ಮತ್ತು ವಿದ್ಯಾರ್ಥಿಗಳೇ, 8ನೇ ತರಗತಿಗೆ ನಿಮ್ಮನ್ನು ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನೀವು ಆಲ್ರೆಡಿ 9ನೇ ತರಗತಿಯನ್ನು 7ನೇ ತರಗತಿಯನ್ನು ಸಕ್ಸಸ್ಫುಲ್ ಆಗಿ ಮುಗಿಸಿದ್ರಿ ಮತ್ತು 8ನೇ ತರಗತಿಯನ್ನು ಅತಿ ಉತ್ಸಾಹದಿಂದ ಕಲಿಬೇಕಂತ ನಮ್ಮ ಶಾಲೆಗೆ ಬಂದಿರಿ. ಆದರೆ ಕರೋನಾ ನಮ್ಮ ಕಲಿಕೆಗೆ ತಡೆಗಟ್ಟಿಬಿಟ್ಟಿದೆ. ಇಲ್ಲೇ ನಮ್ಮ ಸ್ಕೂಲಲ್ಲಿ ಫಿಸಿಕಲ್ ಆಗಿ ಬಂದಿದ್ದರೆ ಒಳ್ಳೆ ಚೆನ್ನಾಗಿ ಇನ್ನೊಮ್ಮೆ ನಿಮ್ಮ ಒಳ್ಳೆ ಪ್ರಿಪೇರ್ ಮಾಡ್ಬೋದಾಗಿತ್ತು ಗಣಿತ ವಿಷಯದಲ್ಲಿ. ಆದರೂ ಏನು ತೊಂದರೆ ಇಲ್ಲ, ಆನ್ಲೈನಲ್ಲಿ ನಿಮಗೆ ಅತಿ ಸುಲಭದ ರೀತಿಯಿಂದ ಗಣಿತ ಅಂದರೆ ಅತ್ಯಂತ ಸರಳಿದೆ ಅನ್ನೋ ಒಂದು ಮನವರಿಕೆ ಮಾಡಿಕೊಂಡು ನಿಮಗೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಕೊಟ್ಟಿರುವ ವಿಷಯದಲ್ಲಿ ಅದನ್ನು ಜಾಸ್ತಿ ಹಚ್ಕೋಬೇಕು, ಅದರ ಮೇಲೆ ನಂಬಿಕೆ ಇಡಬೇಕು. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸದಲ್ಲಿ ನಮಗೆ ನಂಬಿಕೆ ಇಡಬೇಕು ಮತ್ತು ಅದನ್ನು ಚಾಚು ತಪ್ಪದೆ ನೀಟಾಗಿ ಮಾಡಬೇಕು ಮತ್ತು ಅದರ ಬಗ್ಗೆ ಆಸಕ್ತಿ ಇರಬೇಕು ವಿದ್ಯಾರ್ಥಿಗಳಿಗೆ. ಯಾವುದೇ ಒಂದು ಕೆಲಸ ಇರಲಿ, ಯಾವುದೇ ಒಂದು ಅಭ್ಯಾಸ ಇರಲಿ, ಯಾವುದೇ ಒಂದು ಸಬ್ಜೆಕ್ಟ್ ಇರಲಿ, ಆಸಕ್ತಿ ಮೇನ್ ಆಗ. ಆಸಕ್ತಿ ಮೂಲಕ ನಾವು ಅಭ್ಯಾಸ ಮಾಡಿದ್ದೆ ಆದರೆ ನಾವು ಒಳ್ಳೆಯ ರಿಸಲ್ಟನ್ನು ತೆಗೆದುಕೊಳ್ಬೋದು, ಒಳ್ಳೆಯ ನಾಲೆಜನ್ನು ನಾವೇನು ಮಾಡ್ಬೋದು, ಪಡೆದುಕೊಳ್ಬೋದು. ಅದಕ್ಕೆ ಇಷ್ಟು ಹೇಳುತ್ತಾ ನಿಮಗೆ ಮತ್ತೊಮ್ಮೆ ನಮ್ಮ ಶಾಲೆಗೆ ನಿಮ್ಮನ್ನು ಸ್ವಾಗತ ಕೋರ್ತೀನಿ, ಆನ್ಲೈನ್ದಲ್ಲೇ ಸ್ವಾಗತ ಕೋರ್ತೀನಿ. ಹಾಗಾದರೆ ನಾವು ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಓಕೆ, ಈಗ ಒಂದು ಸಣ್ಣ ಚಟುವಟಿಕೆಯನ್ನು ಮಾಡ್ತೇನೆ ನೋಡಿ. ಏನು ಸಣ್ಣ ಚಟುವಟಿಕೆ ಮಾಡೋಣ ಅಂದರೆ ಕೆಲವೊಂದು ಸಂಖ್ಯೆಗಳನ್ನು ಬರೆದು ನಾನು ಗೋಡಿ ಮೇಲೆ ಬರೆದಿದ್ದೀನಿ. ಆ ಸಂಖ್ಯೆಗಳು ಯಾವ್ಯಾವ ಅಂತ ನೀವು ಹೇಳಿಬಿಟ್ರೆ ನಾ ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಇದೇ ನಮ್ಮ ಇವತ್ತಿನ ಸೇತು ಬಂಧ ಕಾರ್ಯಕ್ರಮ. ಸೇತು ಬಂಧ ಅಂದರೆ 9ನೇ ತರಗತಿಯಲ್ಲಿ ಎಷ್ಟರ ಮಟ್ಟಿಗೆ 7ನೇ ತರಗತಿಯಲ್ಲಿ ಎಷ್ಟರ ಮಟ್ಟಿಗೆ ನೀವು ಅಭ್ಯಾಸ ಮಾಡಿದ್ದೀರಿ ಗಣಿತದಲ್ಲಿ ಅಂತ ನಾವು ಚೆಕ್ ಮಾಡಬೇಕು. ಗಮನ ಇರಲಿ. ಹಾಗಾದರೆ 7ನೇ ತರಗತಿಯಲ್ಲಿ ಏನೇನು ಓದಿರಪ್ಪ ಗಣಿತದಲ್ಲಿ ಅನ್ನೋದೇ ಸ್ವಲ್ಪ ನಾನು ನಿಮ್ಗೆ ಗ್ಲಾನ್ಸ್ ಮಾಡ್ತೇನೆ ಅಷ್ಟೇ. ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಓದಿನೋ ಇಲ್ಲೋ. ಓದಿಲ್ಲ ಅಂದ್ರೆ ನಾನು ಹೇಳ್ತೇನೆ ನೀಟಾಗಿ, ಮತ್ತು ಮುಂದೆ ಅಭ್ಯಾಸ ಮಾಡೋಣ. ಇದಕ್ಕೆ ನಾವು ಏನಂತೀವಿ, ಸೇತು ಬಂಧ ಅಂತ ಹೇಳ್ತೀವಿ. ಹಿಂದಿನ ತರಗತಿಯಲ್ಲಿ ಇರುವಂಥ ಕಲಿಕಾಂಶಗಳನ್ನು ಈ ತರಗತಿಯಲ್ಲಿ ಕಲಿಯುವುದು, ಅದನ್ನೇ ರಿಮೈಂಡ್ ಮಾಡೋದು, ಚೆಕ್ ಮಾಡೋದು, ಡ್ರಿಲ್ ಮಾಡೋದು ಮಾಡಿ ಮುಂದಿನ ತರಗತಿ ಅತಿ ಸರಳ ಆಗಿ ನಾವು ಮಾಡೋದು ಅಷ್ಟೇ. ಸಿಂಪಲ್, ಮತ್ತೇನಿಲ್ಲ. ಯಾವುದೇ ಅಡೆತಡೆ ಇಲ್ಲದೆ ಗಣಿತ ವಿಷಯವನ್ನು ನೀಟಾಗಿ ನಾವು ಅಭ್ಯಾಸ ಮಾಡಬೇಕು. ಇದಕ್ಕೆ ನಾವು ಸೇತು ಬಂಧ, ಕಲಿಕಾಂಶಗಳು, ಕಲಿಕೆ ಅಪೇಕ್ಷಿತ ಅಂಶಗಳು ಅಂತ ನಾವು ಕರಿತೀವಿ. ಗಮನ ಇರ್ಬೋದು, ಸರಿಯಲ್ಲ? ಹಾಗಾದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳು ಬರ್ತೀವಿ ನೋಡ್ರಿ. 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. ಓಕೆ, 7 ಇದೆ, ಎಷ್ಟು ಸಂಖ್ಯೆಗಳನ್ನು ಬರ್ತೀನಿ. ಈ ಸಂಖ್ಯೆಗಳನ್ನು ಎಣಿಕೆ ಮಾಡಲಿಕ್ಕೆ ಬರ್ತದೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತು, ಎಣಿಕೆ ಮಾಡಬೇಕು. ಓದಿರಲಿಲ್ಲ? ಎಸ್, ಓದಿ. ಹಾಗಾದರೆ ಈ ಸಂಖ್ಯೆಗಳಲ್ಲಿ ನಾನೇನು ಮಾಡ್ತೀನಿ, ಈ ಬೇಕಾದ 1ರಿಂದ 3 ಸಂಖ್ಯೆಗಳನ್ನು ನೀವು ಬೇಕಾದಷ್ಟು ಆಯ್ಕೆ ಮಾಡಬಹುದು. 0ನು ತಗೋಬಹುದು, ನೋ ಡೌಟ್. ಅವುಗಳನ್ನು ಇದರಲ್ಲಿ ನಾವು ಒಂದು 4 ಸಂಖ್ಯೆಗಳನ್ನು ತೋತೇವೆ. ನೋಡೋಣ. 120. ಇದು ಒಂದು ಸಂಖ್ಯೆ, 1ನೇ ಸಂಖ್ಯೆ. ಇದು ಯಾವ ಸಂಖ್ಯೆಯನ್ನು ಬಳಕೆ ಮಾಡಿ ನಂತರ 2ನೇ ತೋರಿಸಿ 2590. 2ನೇ ಸಂಖ್ಯೆ.
ಮೂರನೇ ಸಂಖ್ಯೆ ತಗೋತೀನಿ 12. ನಾಲ್ಕನೇ ಸಂಖ್ಯೆ ತಗೋತೀನಿ ನೋಡಿ, ಒಂದು 5,671. ನಾಲ್ಕು ಸಂಖ್ಯೆಗಳನ್ನು ನಾನು ಈ ಬೋರ್ಡಿನ ಮೇಲೆ ಬರೆದಿದ್ದೇನೆ, ನೆನಪಿರಲಿ, ಕಂಪಲ್ಸರಿ ನೆನಪು. ಮೊದಲ ಸಂಖ್ಯೆ 120. ಎಷ್ಟು ಸಂಖ್ಯೆಗಳು ಇಲ್ಲಿ? ಎಷ್ಟು? ಎಸ್, 3 ಸಂಖ್ಯೆಗಳು. ಹಾಗಾದರೆ ಕೊಟ್ಟಿರುವ ಈ 3 ಸಂಖ್ಯೆಗಳಲ್ಲಿ ಇವುಗಳ ಸ್ಥಾನ ಬೆಲೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ಥಾನ ಬೆಲೆ ಅದು ಯಾವ ಸ್ಥಾನದಲ್ಲಿ ಕೂತದ್ದು ನೋಡೋದಷ್ಟೇ. ಹಾಗಂದ್ರೆ ಯಾವ ಸ್ಥಾನ? ಯಾವ ಸ್ಥಾನ ಅಂದರೆ ಬಿಡಿ ಸ್ಥಾನದಲ್ಲಿ, 10ರ ಸ್ಥಾನದಲ್ಲಿ, 100ರ ಸ್ಥಾನದಲ್ಲಿ, 1000 ಸ್ಥಾನದಲ್ಲಿ, 10,000 ಸ್ಥಾನದಲ್ಲಿ, 10,000, 1000, 100, 10 ಬಿಡಿ ಹೆಂಗೆ 10,000, 1 ಲಕ್ಷ, ನೆಕ್ಸ್ಟ್ 10 ಲಕ್ಷ, ನಂತರ ಮಿಲಿಯನ್, ನಂತರ ಬಿಲಿಯನ್. ಇಂಥ ಸಂಖ್ಯೆಗಳು ಏನು ಮಾಡ್ತಾವೆ ಅಂದರೆ ಬರ್ತವೆ ಗಮನ. ಅವ ನಾ ಕೇಳಿದಾಗ 123 ಮೊದಲು ಬಿಡಿ ಸ್ಥಾನದಲ್ಲಿ ಇರ್ತದೆ ಯಾವುದೇ ಸಂಖ್ಯೆ. ಓಕೆ, ಹಾಗಾದರೆ 3 ಬಿಡಿ ಸ್ಥಾನ ಡಿ ನೋಡಿ. 2 ಎಸ್ 10ರ ಸ್ಥಾನ, 1 100ರ ಸ್ಥಾನ. 100ರ ಸ್ಥಾನದಲ್ಲಿ ಎಷ್ಟಿದೆ ನೋಡ್ರಿ? 100ರ ಸ್ಥಾನದಲ್ಲಿ ಎಷ್ಟಿದೆ? ಕೇವಲ 1 ಇದೆ. 10ರ ಸ್ಥಾನದಲ್ಲಿ ಎಷ್ಟಿದೆ? 2 ಇದೆ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 3 ಇದೆ. ಆಗ ನಾ ಹಿಂಗೆ ಬರೀಬೋದಲ್ಲಪ್ಪ, 1 ಇಂಟು 100 ಬರೀಬೋದ್ರಿ, ಕರೆಕ್ಟಾ? ಎಸ್, ಪ್ಲಸ್ 2 ಇಂಟು 10 ಪ್ಲಸ್ 3 ಇಂಟು 100. ಬಿಡಿ ಸ್ಥಾನದಲ್ಲಿ ಇರ್ತಾವ, ಹೆಂಗೆ ಬಿಡಿ ಸ್ಥಾನ. ಬಿಡಿ ಯಾವಾಗಲೂ 1 ಇರ್ತದೆ. 1ನೇ ಸ್ಥಾನ ಬಿಡಿ, 1 ಕೇವಲ 1. 10ರ ಸ್ಥಾನ, 100ರ ಸ್ಥಾನ. ಇದನ್ನು ಹಿಂಗೆ ಬರೀಬೋದು ನೋಡ್ರಿ. ಈಗ 1 ಇಂಟು 10ರ ಘಾತ 2. ಯಾಕೆ ಹೇಳ್ರಿ? 10ರ ಘಾತ 2 ಅಂದೇನು 1. 10ನ 2 ಸರಿ ಮುಗಿಸೋದು. ಮತ್ತು 10 2 20 ಅಂದಿರಪ್ಪ. ನೋ, ಅದನ್ನ ಹೆಂಗೆ ಮುಗಿಸ್ತಾರಲ್ಲ, 10 ಇಂಟು 10 ಈಸ್ ಈಕ್ವಲ್ಸ್ 100 ಎಂಬುದು ಹೀಗದ ಐಡಿಯಾ ಬತ್ತ. ನಂತರ ನೋಡ್ರಿ, ಪ್ಲಸ್ 2 ಇಂಟು 10ರ ಘಾತ 1 ಅಂತ ನೋಡ್ರಿ. ಯಾಕೆ ಹೇಳೋಣ 10ರ ಘಾತ 1 ಅಂದರೆ? 10ರ ಘಾತ 1 ಅಂದರೆ 10ನ್ನು 1 ಸಾರಿ ಗುಣಿಸ್ತಿ ಅನ್ನಂಗ. ಅವ 15 ಪ್ಲಸ್ 3 ಇಂಟು 10ರ ಘಾತ 0. 10ನ್ನು 0 ಸಾರಿ ಗುಣಿಸ್ರಿ ಅನ್ನಂಗ. ಯಾವೇ ಸಂಖ್ಯೆಯ ಘಾತ 0 ಇತ್ತಂದ್ರೆ ಅದರ ಬೆಲೆ 1. ಹಾಗಾದರೆ ಇದನ್ನ ಈ ರೀತಿ ಬರೆಯಬೇಕು ಅಥವಾ ಇದನ್ನ ಈ ರೀತಿ ಬರೆಯಬೇಕು. ಇವಾಗ ನಾವು ಸಂಖ್ಯೆಗಳ ವಿಸ್ತೃತ ರೂಪ ಅಂತ ಹೇಳ್ತೀವಿ. ವಿಸ್ತೃತ ರೂಪ ವಿಸ್ತರಣೆ ಮಾಡಿ ಬರೆಯುವುದು ಮತ್ತು ಸ್ಥಾನ ಬೆಲೆಗಳನ್ನು ಹೊಂದುವುದು. ಸ್ಥಾನ ಬೆಲೆ ಏನಾಗ್ತದೆ? ಈ 123 ಎಂಬುದು ಸಾಮಾನ್ಯವಾಗಿ 123ರಲ್ಲಿ 3ರ ಸ್ಥಾನ ಯಾವುದಿದೆ? ಎಸ್, 3ರ ಸ್ಥಾನ ಬಿಡಿ ಸ್ಥಾನದಲ್ಲಿದೆ. 2ರ ಸ್ಥಾನ ಯಾವುದಿದೆ? 10ರ ಸ್ಥಾನದಲ್ಲಿದೆ. 1ರ ಸ್ಥಾನ ಎಲ್ಲಿದೆ? 100ರ ಸ್ಥಾನದಲ್ಲಿದೆ. ಆಗ 1 100, 2 10, 2 10, 3 1. 100 1 ಅದ ನೋಡ, 100 1 100 1. 2 10 2 10 ಅಂದ್ರೆ ಎಷ್ಟು? 20 20 ಅದ. 3 1 3 1 ಅಂದ್ರೆ 100. ಎಷ್ಟು ಕೂಡಿಸಿದ್ರೆ 0 ಪ್ಲಸ್ 0 ಪ್ಲಸ್ 3 0 ಪ್ಲಸ್ 2 1 120. ಈ ರೀತಿಯಾಗಿ ಸಂಖ್ಯೆಗಳನ್ನು ನಾವು ಫೈಂಡ್ ಔಟ್
ಮಾಡ್ತೀವಿ. ಇವಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂದರೆ ಸಂಖ್ಯೆಗಳು ತಾವು ಹೊಂದಿದಂಥ ಸ್ಥಾನ ಬೆಲೆ ಅಂತ ಕರಿತೀವಿ. ಯಾವ್ಯಾವ ಸ್ಥಾನದಲ್ಲಿ ಯಾರ್ಯಾರು ಕೂತಾರೋ ನೋಡುವುದೇ ಸ್ಥಾನ ಬೆಲೆ. ಕ್ಲೀನಾಗಿ ಏನು 10ರ ಸ್ಥಾನದಲ್ಲಿ ಕೂತಾರೋ, 20ರ ಸ್ಥಾನದಲ್ಲಿ ಕೂತಾರೋ, 30ರ ಸ್ಥಾನದಲ್ಲಿ ಕೂತಾರೋ ನೋಡುವುದೇ 10ರ ಸ್ಥಾನ, ಬಿಡಿ ಸ್ಥಾನ, 100ರ ಸ್ಥಾನ, 10,000, ಲಕ್ಷ ಎಲ್ಲನೂ ಬರೀಬೋದು. ಐಡಿಯಾ ಬರ್ತದಲ್ಲ, ಇಂಥ ಉದಾಹರಣೆ ನಾವು ಬರೀಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಬಂದಿದೆ ಎರಡನೇ ನೋಡಿ, ಗಮನ ಹೇಳ್ತೀನಿ ಚಂದ. ಇದು ಒಂದೇ ನೋಡಿ ಹೇಳ್ತೀನಿ. ಬಿಡಿ ಸ್ಥಾನದಲ್ಲಿ 0 ಇದೆ, 9 10ರ ಸ್ಥಾನದಲ್ಲಿ, 5 100ರ ಸ್ಥಾನದಲ್ಲಿ, 2 105 1000ರ ಸ್ಥಾನದಲ್ಲಿ. ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಾವು ಇದನ್ನ 2,000, 2,000, 2,000, 5, 500, 105 ಅದಾವ, ಹೌದಿಲ್ಲ? 9, 10 ಅದಾವ, ಆಗ 90, 0 1 ಹಾಗೆ 0 ಇಷ್ಟು ಕೂಡಿಸಿ 0 0 ಕೂಡಿಸಿ 0, 0 0 9 ಕೂಡಿಸಿದ್ರೆ 9, 0 5 ಕೂಡಿಸಿದ್ರೆ 2, 2,590 ನೆನ್ಪಿಡ್ಕೋಬೇಕು. ಹೀಗೆ ಕೊಟ್ಟಿರುವ ಸಂಖ್ಯೆಗಳ ಸ್ಥಾನ ಬೆಲೆಗಳನ್ನು ನಾವೇನು ಮಾಡ್ತೀವಪ್ಪ ಅಂತ ಫೈಂಡ್ ಔಟ್ ಮಾಡ್ತೀವಿ. ಇದು ಸಾಮಾನ್ಯ ಒಂದು ಸಣ್ಣ ಆಕ್ಟಿವಿಟೀಸ್. ಇದಕ್ಕೆ ನಾವೇನು ಮಾಡ್ತೀವಿ, ಈ ಬಾಕ್ಸ್ ಹಾಕ್ತೀವಿ. ಬಿಡಿ 10, 100, 1000. ಗಣಕ ಕ್ಲಾಸ್ ಇದ್ದರೆ 1000, 10,000, ಲಕ್ಷ, ಲಕ್ಷ. ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದ್ರೆ ಈ ಬಾಕ್ಸ್ನ ಮೂಲಕ ನಾವೇನು ಮಾಡ್ತೀವಿ ಅಂತ ತಿಳ್ಬೋದು. ಈಗ ವಿಚಾರ ಮಾಡಿ, ನಾನು ಹೇಳಿದೆ ಇಲ್ಲ, ನಾವೇನು ಮಾಡಿ ಬಿಡಿ ಸ್ಥಾನದಲ್ಲಿ 0 ಇದೆ, 0 ಇದೆ. ಓದುದು 10ರ ಸ್ಥಾನ 9 ಇದೆ, 9 ಇದೆ. 2 ಸ್ಥಾನದಲ್ಲಿ 5 ಇದೆ, 5 ಇದೆ. 100 ಸ್ಥಾನದಲ್ಲಿ 5 ಇದೆ, 5 ಇದೆ. 2 1000 ಸ್ಥಾನ ಹೆಂಗೆ ಓದೋದನ್ನ 2,590. ಕ್ಲಿಯರ್ ಆಗಿ ಅದೇ ನಾವು ನೋಡಿ. ನೆಕ್ಸ್ಟ್ ಈ ಸಂಖ್ಯೆಗಳನ್ನು ಬರೆಯೋಣ. 12 ಹೆಂಗೆ ಬರೆಯೋದು? 12 ಬಿಡಿ ಸ್ಥಾನದಲ್ಲಿ 2, 10ರ ಸ್ಥಾನದಲ್ಲಿ 1, ಉಳಿದೆಲ್ಲ 0. 12 ಓದುವುದು ಹೀಗೆ, ವಿಸ್ತರಣೆ ಮಾಡುವುದು ಹೀಗೆ. ಇದನ್ನು ತೋರಿಸಿ 5, 5, 6, 7, 1, 0 ಎಷ್ಟು ಅಂತ ನೀವು ಹೇಳೋದು. ಇಲ್ಲ ಹಾಕ್ತೇನೆ, ಇದನ್ನ ಹಾಕಿಸ್ತೇನೆ, ಇಲ್ಲೇ ನೀವು ಹೇಳೋಣ. ಇದು ದಿಸ್ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 0. 10ರ ಸ್ಥಾನದಲ್ಲಿ ಎಷ್ಟಿದೆ? 1. 100ರ ಸ್ಥಾನದಲ್ಲಿ ಎಷ್ಟಿದೆ? 7. 1000ರ ಸ್ಥಾನದಲ್ಲಿ ಎಷ್ಟಿದೆ? 6. ನೆಕ್ಸ್ಟ್ 10,000 ಸ್ಥಾನದಲ್ಲಿ ಎಷ್ಟಿದೆ? 5. ಯಾವ ಗೊತ್ತಿರೋದ್ರೆ ಹೇಳ್ರಿ. 10,000, 56,710. ಅದಕ್ಕೆ ನೀವೇನು ಮಾಡ್ರಿ, ಈ ಟೇಬಲ್ ಹಾಕೊಂಡು, ನಾ ಯಾವ ರೀತಿ ಟೇಬಲ್ ಹಾಕಿರಲಿಲ್ಲ ಆ ರೀತಿ ಟೇಬಲ್ ಅನ್ನು ನೀವೇನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಸರಿಯಾಗಿ ನಾವೇನು ಮಾಡ್ಬೋದಪ್ಪ ಅಂದ್ರೆ ಇದನ್ನು ತುಂಬಿ ಓದ್ಬೋದು. ಈಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗ್ತದಂದ್ರೆ ಇದು ಎಷ್ಟು ಕೊಟ್ಟಾರಪ್ಪ, ನಾವು ಓದ್ತೀವಿ, ನಾನು ನೀವು 5, 6, 7, 1, 0 ಇದು ಹ್ಯಾಕ್
ಹ್ಯಾಂಗೆ ಓದ್ಬೇಕಂದ್ರೆ ಮೊದಲು ನೀವು ಅವುಗಳ ಸ್ಥಾನ ಬೆಲೆಗಳನ್ನು ಅರ್ಥ ಮಾಡಬೇಕು. ಸ್ಥಾನ ಬೆಲೆಗಳನ್ನು ಅರ್ಥ ಮಾಡ್ಕೋಬೇಕು. 0 ಯಾವ ಸ್ಥಾನದಲ್ಲಿದೆ, 1 ಯಾವ ಸ್ಥಾನದಲ್ಲಿದೆ, 7 ಯಾವ ಸ್ಥಾನದಲ್ಲಿದೆ, 6 ಯಾವ ಸ್ಥಾನದಲ್ಲಿದೆ, 5 ಯಾವ ಸ್ಥಾನದಲ್ಲಿದೆ. ಫಸ್ಟ್ ನೀವೇನು ಮಾಡಪ್ಪ ಅಂದ್ರೆ ನೋಡ್ರಿ ಆ ಸ್ಥಾನ ಬೆಲೆಗಳನ್ನು. ಆ ಸ್ಥಾನ ಬೆಲೆಗಳನ್ನು ನೋಡಿ ನೀವು ಓದಿ ಕಲಿಬೇಕು. ಈಗ 10,000 ಅಂದ್ರೆ 50,000, 1,000 6,000, 50 6,000 56,000. ಮುಂದೆ 100 700 10 1 ಬಿಡಿ 0 ಅಂದ್ರೆ 56,710. ಓದೋ ಸ್ಕಿಲ್ ಇದು, ನೆನ್ಪಿಟ್ಕೋರಿ. ಹೀಗೆ ನಾವು ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಇದರ ಬೆಲೆ ನಮಗೆ ಗೊತ್ತಾಗ್ತದೆ. ಹೌದಲ್ಲ? ಹಾಗಾದ್ರೆ ಇನ್ನು ಮುಂದುವರೆಯೋಣ. ಕೊಟ್ಟಿರುವ ಸಂಖ್ಯೆಗಳ ಸ್ಥಾನ ಬೆಲೆಗಳನ್ನು ಕಂಡುಹಿಡಬೇಕು. ಅವುಗಳನ್ನ ಏನು ಮಾಡೋಣ, ವಿಸ್ತರಿಸಿನೂ ಬರೀಬಹುದು. ನಾವು ವಿಸ್ತರಿಸಿ ಬರೀಬಹುದು. ನೋಡ್ರಿ ವಿಸ್ತರಣೆ ಹೆಂಗೆ ಮಾಡಿದ್ರೆ ಅಂದ್ರೆ 56,000 710 ಇದು ಎಷ್ಟೇ ಬರೀ ನೋಡಿ. ಬಿಡಿ 10 100 1000 10,000. 10,000 ಅಂದ್ರೆ 0 ಎಷ್ಟು ಇರ್ತಾವೆ ಫಸ್ಟ್ ಕನ್ಸಿಡರ್ ಮಾಡಿ. 100 ಅಂದ್ರೆ ಎಷ್ಟು ಇರ್ತವೆ, 1000 ಅಂದ್ರೆ ಎಷ್ಟು ಇರ್ತವೆ ನೆನ್ಪಿಟ್ಕೋಬೇಕು. ನೋಡ್ರಿ 10,000 ಅಂದ್ರೆ 4 0 ಇರ್ತವೆ. 1000 ಅಂದ್ರೆ 3 0 ಇರ್ತವೆ. 100 ಅಂದ್ರೆ 2 0 ಇರ್ತವೆ. 10 ಅಂದ್ರೆ 1 0. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ಅವು ಬಂದಿರುವಂಥ ಸ್ಥಾನ ಬೆಲೆಗಳನ್ನು ಅರ್ಥ ಮಾಡ್ಕೋರಿ. ಹಾಗಾದ್ರೆ ನಾನೇನು ಬಿಡ್ತೀನಿ, 10,000 ಇದು 10,000 ಸ್ಥಾನದಲ್ಲಿ 5 × 10,000. ರೈಟ್? ವೆರಿ ಸಿಂಪಲ್, ಅರ್ಥ ಮಾಡ್ಕೊಬೇಕಷ್ಟೇ. ಪ್ಲಸ್ ಈ ಸ್ಥಾನದಲ್ಲಿ 1000 ಸ್ಥಾನದಲ್ಲಿ 6 ಇದೆ. 6 × 1,000. ನೋಡ್ರಿ ಎಷ್ಟು ಸರ್ ಸಿಂಪಲ್ ಆಗಿ ಮಾಡಿ. ಪ್ಲಸ್ 100 ಸ್ಥಾನದಲ್ಲಿ 7 × 100. ಹೌದಲ್ರಿ? ಸರಳ ಸರ್. ಮುಂದೆ ಹೋಗಿ ಪ್ಲಸ್ ಎಸ್ ರೈಟ್. 10 ಸ್ಥಾನದಲ್ಲಿ 1 × 10 ಪ್ಲಸ್ ಬಿಡಿ ಸ್ಥಾನದಲ್ಲಿ 0. ಈ ರೀತಿಯಾಗಿ ನಿಮ್ಗೆ ಏನು ಮಾಡಿದೆ ಅಂದ್ರೆ ನಾನು ಸರಳವಾಗಿ ಬರಿತಾ ಹೋಗ್ತಾ ಇದ್ದೀನಿ. ಇದಕ್ಕೆ ಸಂಖ್ಯೆಗಳ ವಿಸ್ತೃತ ರೂಪ ಅಂತ ಕರಿತೀವಿ. ಇದನ್ನು ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡೋಣ. ಎಸ್ ಎಕ್ಸ್ಟ್ರಾ ಮಾಡ್ತೇವೆ ನೋಡಿ. ಎಕ್ಸ್ಟ್ರಾ ಮಾಡಿ 5 ಏನು ಬೇರೆ 10,000 ಸ್ಥಾನದಲ್ಲಿ 0ಗಳ ಸಂಖ್ಯೆ ಎಷ್ಟು? 4. ಹಾಗಾದ್ರೆ ನೀವೇನು ಬರೀರ 10⁴ ಸಿಂಪಲ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಭಾಳ ಸರಳ ಹೇಳ್ತೀನಿ. ಅರ್ಥಮ್ ಸ್ಟ್ಯಾಂಡರ್ಡ್ ಹೇಳ್ತೀನಿ. ಈಸಿ ಹೇಳ್ತೇನೆ. ನಿಧಾನ ಮಾಡ್ತೀನಿ. ಹಾಗಾದ್ರೆ ಪ್ಲಸ್ 6 0ಗಳ ಸಂಖ್ಯೆ ಎಷ್ಟು? 3. ಹಾಗಾದ್ರೆ 10⁻3. ವೆರಿ ಸಿಂಪಲ್. ಪ್ಲಸ್ 7 × ಎಷ್ಟು? 10⁻2. ಪ್ಲಸ್ 1 × 10⁻1. ಪ್ಲಸ್ ಇಲ್ಲಿ ಚೆನ್ನಾಗಿರಬೇಕು 0 × 10⁻0. ಯಾಕೆ 0 ಅಂತ ಬರೀಬೇಕಂದ್ರೆ ಯಾವುದೇ ಸಂಖ್ಯೆಯ ಘಾತ ಸೂಚಿ 0 ಅಂತ ಅದ್ರ ಬೆಲೆ ಬರುತ್ತೆ. ಇದು ನೆನಪಿರ್ಬೋದು. ಎಂದು ನಿಮ್ಗೆ 7ನೇ ಕ್ಲಾಸಲ್ಲಿ ಕಲ್ತಿರ್ಬೋದು, 6ನೇ ಕ್ಲಾಸಲ್ಲೇ ಬಂದಿರೋದು ಅದನ್ನು ಕಲ್ತಿರ್ಬೋದು ನಿಮ್ಗೆ ಗಮನ. ಹಾಗಾದರೆ ನೆನಪಿರಲಿ, ಈ ರೀತಿಯಾಗಿ ವಿಸ್ತರಿಸಿ ನೀವು ಬೇಕಾದಷ್ಟು ಸಂಖ್ಯೆ ಕಳ್ಕೊಳ್ಳಿ. ಅದು ಫಸ್ಟ್ ನೀವೇನು ಅರ್ಥ ಮಾಡ್ಕೊಳ್ಳಿ. ಒಂದು ವಿದ್ಯಾರ್ಥಿಗಳೇ, ನಾನು ಯಾಕೆ ನಿಮ್ಗೆ ಇಷ್ಟು ಅರ್ಥ ಮಾಡಿಸ್ಕೊಳ್ತಾ ಇದ್ದೀನಿ ಅಂದರೆ ಸ್ಪಷ್ಟವಾಗಿ ನೀವು ಕೊಟ್ಟಿರುವ ಸಂಖ್ಯೆಗಳು ಯಾವ ಸ್ಥಾನದಲ್ಲಿವೆ ಇದೊಂದು ಕೋಷ್ಟಕ ಹಾಕಿ ನೀವು ಚಂದಗೆ ಬರೀಬೇಕು. ಬರೆದ ಮುಂದದು ಯಾವ ಸಂಖ್ಯೆ ಆಗಲ್ಲ ಅಂತ ಬರೀಬೇಕು. ವಿಸ್ತರಣೆ ಮಾಡಿ ಬರೀಬೇಕು. ಈಗ ನಾನು ಏನು ಮಾಡ್ತೀನಿ ಅಂದರೆ
ಕೋಷ್ಟಕದ ಸಹಾಯದಿಂದ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಒಂದು ಪ್ರಶ್ನೆ ನಿಮ್ಗೆ ಕೊಟ್ಟೆ ಅಂತ ಹೇಳ್ಬೋದು. ನೀವೇನು ಮಾಡ್ರಿ, ಕ್ಲೀನಾಗಿ ಕೋಷ್ಟಕ ಹಾಕ್ರಿ. ಕೋಷ್ಟಕ ಏನು ಮಾಡ್ರಿ, ನಿಮ್ಮ ಸಂಖ್ಯೆಗಳ ಯಾವ್ಯಾವ ಸ್ಥಾನದಲ್ಲಿ ನಾವು ಬರೀರಿ. ಬರೆದ ತಕ್ಷಣ ಮುಂದೆ ಏನಾಗ್ತದೆ ಗೊತ್ತಾ, ನಿಮಗೆ ಸುಲಭವಾಗಿ ವಿಸ್ತರಣೆ ಮಾಡಬೇಕು. ಒಂದೆರಡು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರಿಂದ ನೀವು ಸರಳವಾಗಿ ನಾವು ವಿಸ್ತರಿಸಿದ ಸಂಖ್ಯೆಗಳನ್ನು ಬರೀಬಹುದು ಮತ್ತು ಆ ಸಂಖ್ಯೆಗಳು ಯಾವ ಸ್ಥಾನದಲ್ಲಿದ್ದಾವನ್ನೋದು ನಾವು ಬರೀಬಹುದು. ಎಷ್ಟು 10,000ದಲ್ಲಿದೆ, ಏನು 1000 ಪ್ಲೇಸ್ನಲ್ಲಿದೆ, ಲಕ್ಷದ ಪ್ಲೇಸ್ನಲ್ಲಿದೆಯೋ, 10 ಲಕ್ಷದ ಪ್ಲೇಸ್, ಇಷ್ಟೇ ಬರೀ 10 ಲಕ್ಷ ಸಾಕು. ಮುಂದೆ ಮತ್ತೆ ಅಭ್ಯಾಸ ಮಾಡೋಣ. ಹೆಂಗೆ ಇದಾಗ ನೆಕ್ಸ್ಟ್ ಕ್ಲಾಸ್ ಅಥವಾ ಕ್ಲಾಸ್ ಸ್ಟಾರ್ಟ್ ಆಯ್ತು ನಾನು ಹೇಳ್ತೀನಿ ಹೆಂಗೆ ಈ ಬ್ರಿಡ್ಜ್ ಕೋರ್ಸ್ ಇಷ್ಟ ಅರ್ಥ ಮಾಡ್ತೀನಿ. ಅರೆ ಓಕೆ, ಈ ರೀತಿ ನಾವು ಮಾಡ್ಬೋದಪ್ಪ ಸಿಂಪಲಾಗಿ. ಹೀಗೆ ನಾವೇನು ಮಾಡ್ತೀವಪ್ಪ ಅಂದರೆ ಕೊಟ್ಟಿರುವ ಸಂಖ್ಯೆಗಳನ್ನು, ದತ್ತ ಸಂಖ್ಯೆಗಳನ್ನು ವಿಸ್ತರಿಸಿಯೂ ಬರಿತೀವಿ. ವಿಸ್ತರಿಸಿದ ಸಂಖ್ಯೆಗಳನ್ನು ನಾವೇನು ಮಾಡ್ತೀವಿ, ಸಂಖ್ಯಾ ರೂಪದಲ್ಲಿ ಬರಿತೀವಿ. ಈಗ ನೋಡ್ರಿ ಉದಾಹರಣೆ, ಇದು ವಿಸ್ತರಿಸಿ, ಇದು ನಾನು ನಿಮ್ಗೆ ಕೊಟ್ಬಿಟ್ಟು ಈ ರೀತಿ ಕೊಡ್ತೀವಿ. ಇದರ ಸಂಖ್ಯೆ ಎಷ್ಟಾಗುತ್ತೆ ಬರೆಯೋದು ನೀವು ಬರ್ತೀವಿ. ಈಗ 56,000 50,000 ನೋಡ್ಬೇಕಂತ 50,000, ಇದೊಂದು 56,000, ಇದೊಂದು 700, ಇದು 10. ಏನು ನಾ ಇಲ್ಲಿ ಮಾಡ್ತಾರೆ ಇಲ್ಲಿ ಸಟ್ಟ 2,305 ನನ್ನ ಪ್ರಕಾರ ಇದು ಒಂದು ಸಂಖ್ಯೆ ಕೊಟ್ಟೆ. ನೀವು ವಿಸ್ತರಣೆ ಮಾಡಿ ಬರೆಯೋದು ಏನು ಮಾಡ್ತೀರಿ, ಈಗ 10 ಇದು ಬಿಡಿ ಸ್ಥಾನದಲ್ಲಿ ಅಂತ ತಿಳ್ಕೊರಿ, ಇದು 10 ಅಂತ ತಿಳ್ಕೊರಿ, ಇದು 100 ಅಂತ ತಿಳ್ಕೊರಿ, 1000 ಈಸಿ ಕೊಟ್ಟು ಪ್ರಾಕ್ಟೀಸ್ ಆಗ್ತಾನೆ ನೋಡ್ರಿ. ನೆನ್ಪಿಟ್ಕೋರಿ, 1000 ಅಂದ್ರೆ 1000 ಜೀರೋ ಸಂಖ್ಯೆ ಎಷ್ಟು ಬರ್ತಾವ ತಿಳ್ಕೊರಿ ಫಸ್ಟು. 100 ಅಂದ್ರೆ ಜೀರೋ ಸಂಖ್ಯೆ ಎಷ್ಟು ಬರ್ತಾವ ತಿಳ್ಕೊರಿ. 10 ಅಂದ್ರೆ ಎಷ್ಟು ಬರ್ತಾವ ತಿಳ್ಕೊರಿ. ಬಿಡಿ ಅಂದ್ರೆ ಎಷ್ಟು ಬರ್ತಾವ ತಿಳ್ಕೊರಿ. ಆಲ್ರೆಡಿ ನಿಮ್ಗೆ ಬರ್ತದೆ. 10,000 ಅಂದ್ರೆ 4 ಜೀರೋಗಳು, 1000 ಅಂದ್ರೆ 3 ಜೀರೋಗಳು, 100 ಅಂದ್ರೆ 2 ಜೀರೋಗಳು, 10 ಅಂದ್ರೆ 1 ಜೀರೋ, ಬಿಡಿ ಅಂದ್ರೆ 1. ಇದು ಮಾಡ್ಕೊಳ್ಳಿ ಅಂದ್ರೆ ಸರಿ ಆಗ್ತದೆ. ಇಲ್ಲ ಅಂತಾಗಿದೆ. ಓಕೆ, ಹಾಗಾದ್ರೆ ನೋಡ್ರಿ ಈಸಿ ಬರೀಬೋದು. 2 ಇಂಟು ಎಷ್ಟು, 2,300 ಹಾಕಿ ಬಿಟ್ಟು ಸರಳ. ಬೇರೆ ಮೆಥಡ್ ಕಂಡು ಹಿಡಿದ ನಾನು ಈಸಿ ಮೆಥಡ್ ಗಮನ ಪ್ಲಸ್ 3 ಇಂಟು 3 ಅಂದ್ರೆ ಈಗ 2,000 ಹಾಗಾದ್ರೆ ಇಂಟು 100 ಪ್ಲಸ್ 5 ಇಂಟು 10 ಪ್ಲಸ್ ಲಾಸ್ಟ್ 0 ಇಂಟು 10 ಸರಳ. ನೋ ಕಾಂಪ್ಲಿಕೇಶನ್ಸ್. ದೇರ್ ಇಸ್ ಎ ಈಸಿ ಮೆಥಡ್. ಮೆಥಡ್ ಈಸಿ ತಗೋಬೇಕು, ಕಾಂಪ್ಲಿಕೇಶನ್ ಮಾಡ್ಕೋಬಾರ್ದು. ಗಮನ ಇರಬೇಕು. ಅದನ್ನೇ ವಿಸ್ತರಣೆ ಮಾಡಿ ಇನ್ನೊಂದು ಸ್ವಲ್ಪ ಬರೀ ಈ ರೀತಿ ಅಂದ್ರೆ ಅವನು ಈ ರೀತಿ ಕೊಟ್ಟಿರ್ತಾನೆ. 2 ಇಂಟು 10 ಕೊಟ್ಟಿರ್ತಾನೆ. ಬೇಕಾಗ ಈ ರೀತಿ ಬ್ರಾಕೆಟ್ ಇರ್ತಾನೆ, ಯೂಸ್ ಮಾಡಕ್ಕೆ ಹಾಕ್ಬೋದು. ಪ್ಲಸ್ 3 ಇಂಟು 10 2 ಕೊಡ್ತಾನೆ, ಪ್ಲಸ್ 5 ಇಂಟು 10 1 ಕೊಟ್ಟಿರ್ತಾನೆ, ಪ್ಲಸ್ 0 ಇಂಟು 10 0 ಕೊಟ್ಟು ಈ ರೀತಿ ಬ್ರಾಕೆಟ್ ಇರ್ತಾನೆ. ನೀವು ವ್ಯಾಪಾರಿ ಏನೋ ಕೊಟ್ಟಾಗ ಸರ್ ಏನು ಹೇಳ್ಯಾರ ಅಂತ ತಿಳ್ಕೊಳ್ಳೋಂಗಿಲ್ಲ. ಸರಳವಾಗಿ ನಾವೇನು ಮಾಡ್ಬೇಕಂತ ಅರ್ಥ ಮಾಡ್ಕೋಬೇಕು. ಸಿಂಪಲ್ ರೀ. ಏನು ಸಿಂಪಲ್ ಅಂದ್ರೆ ಮೊದಲ ವಿದ್ಯಾರ್ಥಿಗಳಿಗೆ ಸಂಖ್ಯೆಗಳನ್ನು ಬರಬೇಕು. ನಾನು ಹೇಳ್ತೇನೆ, 1 ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೀಲಿಕ್ಕೆ ಬರಬೇಕು. ಬರ್ತದಲ್ಲ ಅವರಿಗೆ ವೆರಿ ಗುಡ್. ಸಂಖ್ಯೆಗಳನ್ನು ಬರಲಿಕ್ಕೆ ಬರಬೇಕು. ತೋರಿಸ್ತು ನಾನು 5 ಸಾರಿ ಬರೀಬೇಕು. 1 ರಿಂದ 100ರವರೆಗೆ 5 ಸಾರಿ ಬರೀಬೇಕು. ದಿವಸ ಎಷ್ಟು ಈ ಬ್ರಿಡ್ಜ್ ಕೋರ್ಸ್ ಮುಗಿಯುವವರೆಗೆ ದಿವಸ 5 ಸಾರಿ 1 ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೀಬೇಕು. ರೈಟ್. ನಂತರ ಕೊಟ್ಟಿರುವ ಸಂಖ್ಯೆಗಳ ಸ್ಥಾನ ಬೆಲೆಗಳನ್ನು ಗುರುತಿಸಬೇಕು. ಸ್ಥಾನಗಳು ಬಿಡಿ ಸ್ಥಾನದಲ್ಲಿದ್ದೆವು, 10ರ ಸ್ಥಾನದಲ್ಲಿದ್ದೆವು, 100ರ ಸ್ಥಾನದಲ್ಲಿದ್ದೆವು,
ಸಾವಿರ ಸ್ಥಾನದಲ್ಲಿದೆ, 10,000 ಸ್ಥಾನದಲ್ಲಿದೆ. ಸ್ಥಾನ ಬೆಲೆಗಳನ್ನು ಗುರುತಿಸೋದು ಇದು ಗಮನ. ಬೇಕಾದ್ರೆ ಏನು ಮಾಡಬೇಕು, ಈ ಕೋಷ್ಟಕವನ್ನು ಹಾಕೋಬೇಕು. ಗೊತ್ತಾಗಲಿಲ್ಲ ಈ ಕೋಷ್ಟಕ ಸಾಹಿತ್ಯ ಮಾಡಬೇಕು. ಬರ್ಕೊಂಡು 10,000 ಎಷ್ಟು ಜೀರೋ ಇರ್ತವೆ, ಒಂದರ ಮುಂದೆ ಎಷ್ಟು ಜೀರೋ ಇರ್ತದೆ, 1000 ಅಂದ್ರೆ ಎಷ್ಟು ಇರ್ತದೆ, 100 ಅಂದ್ರೆ ಎಷ್ಟು ಇರ್ತದೆ, 10 ಅಂದ್ರೆ ಎಷ್ಟು ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹಾಗೆ ಬರ್ದ ಕ್ಲೀನಾಗಿ. ನಂತರ ಈ ರೀತಿ ಬರ್ದ. ಈಗ ಎಷ್ಟು ಜೀರೋಗಳವೆ, 3 ಜೀರೋ, 10 ರ ಘಾತ 3 ಬರಿ, 3 ಇಂಟು 100 ಅಂದ್ರೆ 10 ರ ಘಾತ 2 ಬರಿ, ಪ್ಲಸ್ 5 ಯಾವ ಸ್ಥಾನದಲ್ಲಿದೆ, 10ರ ಸ್ಥಾನ ಅಂದ್ರೆ 10 ಒಂದು ಸರಿ, 1 ಜೀರೋ 1 ಬರಿ. ಜೀರೋಗಳ ಸಂಖ್ಯೆ ಎಷ್ಟಿದೆ, ಜೀರೋನೇ ಅನ್ನೋದು 1 ಇರ್ತದೆ, 1 ಬರಿ. ಸರಳ, ವೆರಿ ಸಿಂಪಲ್, ವೆರಿ ಸಿಂಪಲ್, ವೆರಿ ಸಿಂಪಲ್. ಅರ್ಥ ಆಯ್ತಾ? ಈ ರೀತಿ ವೆರಿ ಸಿಂಪಲ್. ಅದನ್ನೇ ಹೊಳ್ಳಿ ಬೇಕಾದ್ರೆ ಬರ್ತದೆ, ನೋ ಡೌಟ್. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಕೊಟ್ಟಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆಗಳನ್ನು ಕಂಡುಹಿಡಿದು ವಿಸ್ತರಿಸಿ ಬರೆಯುತ್ತೇವೆ. ಹಾಗಾದ್ರೆ ಹೋಮ್ವರ್ಕ್ ಕೊಟ್ಟರೆ ವಿಸ್ತರಿಸಿ ಬರೀತೀರ, ಬರೀತೀರ, ಕೋಷ್ಟಕ ಹಾಕಿ ಬರೀತೀರ. ಅರ್ಗಿಸ್ಲೇ? ಎಸ್. ಎಸ್, ಓಕೆ, ಕರೆಕ್ಟ್ನೆಸ್ ಅಂಡರ್ಸ್ಟ್ಯಾಂಡ್ ಬಂತು. ಫಾರ್ ಹೋಮ್ವರ್ಕ್ ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ. ಸಿಂಪಲ್. ಕೋಷ್ಟಕವನ್ನು ಬಿಡ್ತೀರಾ? ಎಸ್, ಕೋಷ್ಟಕದ ಸಾಹಿತ್ಯ. ಕೋಷ್ಟಕದ ಅನಿಸುತ್ತಲ್ಲ, ಕೋಷ್ಟಕದ ಸಹಾಯದಿಂದ ಏನ್ ಮಾಡ್ರಿ, ಪ್ರತಿಯೊಂದು ಲೆಕ್ಕಕ್ಕೆ ಒಂದು ಕೋಷ್ಟಕ ಹಾಕಿರಿ, ಬರೀ. ಇನ್ನೂ ಈಸಿ ಅದ, ರೈಟ್? 10,450 ಮನೆ. ಸರ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಹೆಂಗೆ ಇರಲೇ? ಸರಿ, ಎರಡನೇದ್ದು ಯಾವ್ದು? ಎರಡನೇದ್ದು 6,371. ಓಕೆ. ಮೂರನೇದ್ದು ಸರಿಯಾಗಿ ಫಸ್ಟ್ ಬರ್ಕೊಳ್ಳೋ ಕಲಿಬೇಕು. ಸರಳ ಆಗ್ತದೆ, ಏನೇನೇನು ಸಮಸ್ಯೆ ಇಲ್ಲ, ಈಸಿಯಾಗಿ ಮಾಡ್ಬೋದು. 3 1,030. ಸ್ವಲ್ಪ ಚೇಂಜಸ್ ಕೊಡೋಕಿದ್ದೀನಿ, ಯಾವ ನೋಡ್ರಿ, ಯಾಕಂದ್ರೆ ಸ್ವಲ್ಪ ನಮಗೂ ಐಡಿಯಾ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಮತ್ತೆ ನೆಕ್ಸ್ಟ್ 4 2 21 34 52. ಸ್ವಲ್ಪ ದೊಡ್ಡ ಕೊಟ್ಟೆ, ರೈಟಾ? ಏನು ಸಂಖ್ಯೆಗಳಿಗೆ ಕೊಡ್ಬೇಕು, ರೋಮನ್ ಲೆಟರ್ಸ್ 1 2 3 4 5. ಲಾಸ್ಟ್ 1003001. ನೋಡೋಣ, ಬರೀಬೋದಲ್ಲ ವಿದ್ಯಾರ್ಥಿಗಳೇ? ಬರೀರಿ. ಇನ್ನೊಂದು ಸಣ್ಣ ಹೋಮ್ವರ್ಕ್ ಕೊಡ್ಲೆ? ಓಕೆ, ತೋರೋಣ. ವಿಸ್ತೃತ ರೂಪದ ಸಂಖ್ಯೆಗಳನ್ನು ನಾನು ಕೊಟ್ಟಿರ್ತೀನಿ, ಅದನ್ನು ನೀವು ಸಂಖ್ಯೆಯಲ್ಲಿ ಬರೀಬೇಕು, ಅದನ್ನು ವಿಸ್ತರಿಸಿ ಬರೀಬೇಕು. ಓಕೆ, ಎಸ್. 2 ಇಂಟು 10 ರ ಘಾತ 4 ಪ್ಲಸ್ 3 ಇಂಟು 10 ರ ಘಾತ 3 ಪ್ಲಸ್
ಇಂಟು 10⁻1 ಪ್ಲಸ್ 6 ಇಂಟು 10⁻0. ಇದನ್ನು ನೀವು ಎಷ್ಟು ಸಂಖ್ಯೆ ಅಂತ ನೀವು ಬರ್ಬೋದು ಸರಳವಾಗಿ. ಅರಿವೆ ಇದರ ಎರಡನೇ ಅಂದರೆ 1 ಎರಡನೇ ಕ್ಲಾಸ್ 3 ಇಂಟು 10⁻1 ಪ್ಲಸ್ 4 ಇಂಟು 10⁻2 ತಿಳ್ಕೊಂಡು ಬಿಡಿಸ್ಬೋದು ಪ್ಲಸ್ 0 ಇಂಟು 10⁻1 ಪ್ಲಸ್ 2 ಇಂಟು 10⁻1. ವಿದ್ಯಾರ್ಥಿಗಳ ಐಡಿಯಾ ಬರ್ತದಲ್ಲ, ಐಡಿಯಾ ಮಾಡ್ಕೊಡಿ, ಕ್ಲೀನಾಗಿ ಬರ್ಕೊಡಿ, ಸಂಖ್ಯೆಗಳನ್ನು ಗುರುತಿಸ್ಕೊಡಿ, ನೀಟಾಗಿ ಬರಲಿಕ್ಕೆ ಕಲೀರಿ, ಕೋಷ್ಟಕ ಹಾಕೋರಿ. ಪದೇ ಪದೇ ಕೋಷ್ಟಕ ಹಾಕ್ಬೇಕಂತ ಅರ್ಥ ಇಲ್ಲ. ಒಮ್ಮೆ ಕೋಷ್ಟಕ ಹಾಕಿ ನಿಮ್ಗೆ ಲೆಕ್ಕಗಳು ಬರ್ಲಾಕತ್ತು ಅಂದ್ರೆ ಸರಳವಾಗಿ ನಾವು ಮಾಡ್ಬೋದು. ಒಮ್ಮೆ ಲೆಕ್ಕ ಬಂದು ಮುಗಿತಲ್ರಿ, ತಲೆ ಹಾಕಿ ಕಳಿಸ್ಬೋದು. ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊತ ಹೋಗೋದು. ಬರ್ಲಾರ್ದು ನಾವು 108 ಆ್ಯಕ್ಟಿವಿಟಿ ಮಾಡೋದು, ಅದು ಮಾಡೋದು, ಇದು ಮಾಡೋದು ಚಲೋ ಮಾಡಿಬಿಡ್ತೀವಿ. ಆ್ಯಕ್ಟಿವಿಟಿ ಯಾಕೆ ಮಾಡ್ತೀವಿ ಅಂದರೆ, ಆ್ಯಕ್ಟಿವಿಟಿ ಮೂಲಕ ತಿಳಿಸಿದರೆ ನಿಮ್ಗೆ ಸರಳವಾಗಿ ತಿಳಿತದೆ ಅಂತ ನಾವು ಆ್ಯಕ್ಟಿವಿಟಿ ಮಾಡೋದು. ಕೆಲವು ಸ್ಟೂಡೆಂಟ್ಸ್ಗಳಿಗೆ ಆ್ಯಕ್ಟಿವಿಟಿ ಮಾಡಾದೆ ಜಸ್ಟ್ ಹೇಳಿದ್ರೆ ತಿಳಿತು ಅಂತದ್ದು. ಅದಕ್ಕೆ ಆ್ಯಕ್ಟಿವಿಟಿ ಮೂಲಕ ಭಾಳ ಎಫೆಕ್ಟಿವ್ ಆಗ್ತದೆ ಅಂತ ನಾವು ಮಾಡ್ತೇವೆ. ಸಿಂಪಲ್. ಅದಕ್ಕೆ ನೀವೇನು ಮಾಡಿದ್ರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಸರಳ ಆಗ್ತದೆ. ಕೋಷ್ಟಕ ಹಾಕಿ ಸರಳ ರೀತಿಯಾಗಿ ಬಿಡಿಸಿ ಬರ್ಲಾದ ನನಗೆ ಕೇಳ್ರಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಟಾಪಿಕ್ ತೊಗೋತೀನಿ. ಓಕೆ, ಅಭ್ಯಾಸ ಮಾಡಿ. ಯಾಸ್ ಗುಡ್, ವೆರಿ ಗುಡ್. ಚೆನ್ನಾಗಿ ಅಭ್ಯಾಸ ಮಾಡಿರಿ, ವರ್ಕ್ ಚೆನ್ನಾಗಿ ಮಾಡಿರಿ, ಎಲ್ಲ ನೆನಪಿರಲಿ, ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿ, ಹೋಮ್ವರ್ಕ್ ಮಾತ್ರ ಮರಿಬೇಡಿ. ಓಕೆ, ಹಾಗಾದರೆ ಇವತ್ತಿನ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಮುಂದಿನ ಕ್ಲಾಸ್ ನೆಕ್ಸ್ಟ್ ನಾಳೆ ತೊಗೋತೀನಿ. ಓಕೆ, ಗುಡ್ ಬಾಯ್.